ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವಾಹನ ಪೂಜೆ, ತುಳಸಿ ಪೂಜೆ ಹಾಗೆ ಗೋ ಪೂಜೆ ಹೇಗೆ ಮಾಡಿದೆವು ಅಂತ ಹೇಳಿ ಶೇರ್ ಮಾಡ್ಕೊಳ್ತೇನೆ. ಬೆಳಿಗ್ಗೆ ಎದ್ದು ಎಲ್ಲ ಗಾಡಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿದೆವು. ಒಬ್ಬೊಬ್ಬರೇ ಮಾಡಿದರೆ ತುಂಬ ಲೇಟ್ ಆಗ್ತದೆ ಅಂತ ಹೇಳಿ ಕೆಲವರು ಸೋಪ್ ವಾಟರ್ನಿಂದ ಕ್ಲೀನ್ ಮಾಡಿದ ಹಾಗೆ ನಾವು ಪೈಪ್ ನೀರಿಂದ ಸೋಪ್ ಹಾಗೆ ಧೂಳೆಲ್ಲ ಇರ್ತದಲ್ಲ ಅದನ್ನು ಕ್ಲೀನ್ ಮಾಡಿದೆವು. ನಾವು ಗಾಡಿ ವಾಶ್ಗೆ ಅಂತೇಳಿ ಹೊರಗಡೆ ಕೊಡೋದು ಯೂಶ್ವಲಿ, ಮನೇಲಿ ಕೂಡ ವಾಶ್ ಮಾಡ್ತೇವೆ. ಇವತ್ತಂತೂ ಫುಲ್ ಇಂಟ್ರೆಸ್ಟಿಂದ ವಾಹನ ಪೂಜೆಗೆ ರೆಡಿ ಮಾಡಬೇಕು ಅಂತೇಳಿ ಎಲ್ಲ ಗಾಡಿಗಳನ್ನು ಕ್ಲೀನ್ ಮಾಡಿದ್ವಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ನಾವು ಪ್ರತಿ ಗಾಡಿಗೂ 3 ಅಡ್ಡನಾಮ ಹಾಕ್ತೇವೆ. ಗಂಧ ಯೂಸ್ ಮಾಡ್ಬೋದು, ಗೋಪಿ ಚಂದನ ಕೂಡ ಯೂಸ್ ಮಾಡ್ಬೋದು. ನಾವಿವತ್ತು ಅರಿಶಿನ ಮತ್ತು ಕುಂಕುಮದಿಂದ ಪ್ರತಿ ಗಾಡಿಗೂ 3 ಅಡ್ಡನಾಮಗಳನ್ನು ಹಾಕಿದ್ವಿ. ನಮ್ಮ ಮನೆಯಲ್ಲಿ ಈ ದಿನ ಗಣಹೋಮ ಇತ್ತು, ವರ್ಷಂಪ್ರತಿ ಆಗುವಂಥದ್ದೇ. ಹಾಗಾಗಿ ಈ ಸಲ ದೀಪಾವಳಿಯಲ್ಲಿ ಮಾಡಿದೆವು. ಇದಾದ ಕೂಡಲೇ ವಾಹನ ಪೂಜೆ ಶುರುವಾಯಿತು. ಯೂಶ್ವಲಿ ನವರಾತ್ರಿಯ ಸಮಯದಲ್ಲಿ ಆಯುಧ ಪೂಜೆ ಏನು ಮಾಡ್ತಾರೆ ಅದೇ ದಿನ ವಾಹನ ಪೂಜೆ ಕೂಡ ಮಾಡ್ತಾರೆ. ನವರಾತ್ರಿಗೆ ಮಾಡಲಿಲ್ಲ ಅಂದರೆ ಅದನ್ನು ದೀಪಾವಳಿಯ ಸಮಯಕ್ಕೆ ಮಾಡೋದು. ಈ ರೀತಿ ಪೂಜೆ ಯಾಕೆ ಮಾಡೋದಂದರೆ ನಮ್ಮ ವಾಹನಗಳ ರಕ್ಷಣೆಗೆ, ಪ್ರಯಾಣದ ಸಮಯದಲ್ಲಿ ನಮ್ಮ ರಕ್ಷಣೆಗೆ, ಹಾಗೆ ಯಾವುದೇ ಬೇರೆ ರೀತಿಯ ತೊಂದರೆಗಳು ಆಗದಿರಲಿ ಅಂತ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರಿಗೂ ತಮ್ಮ ಗಾಡಿಯಲ್ಲಿ ಒಂದು ಎಮೋಷ್ನಲ್ ಟಚ್ ಇರ್ತದೆ. ಸೊ ಗ್ರ್ಯಾಟಿಟ್ಯೂಡ್ ಹೇಳೋದನ್ನು ಈ ರೀತಿಯ ಪೂಜೆ ಮುಖಾಂತರ ಮಾಡ್ತೇವೆ. ಇದೆಲ್ಲ ಆಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ತುಳಸಿ ಪೂಜೆಯ ತಯಾರಿಗೆ ಹೊರಟೆವು. ಮೊದಲು ತುಳಸಿ ಕಟ್ಟೆಯ ಸುತ್ತಲೂ ನೀರು ಹಾಕಿ ಕ್ಲೀನ್ ಮಾಡಿದ್ವಿ. ಮತ್ತು ಅಲಂಕಾರದ ಪ್ರಿಪ್ರೇಷನ್ ಶುರುವಾಯಿತು. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ನಮ್ಮಲ್ಲಿ ಈ ಥರ ಮಾಡೋದು. ಮೊದಲಿಗೆ 4 ಬಕೆಟ್ನಲ್ಲಿ ಹೊಯ್ಗೆ ಮಣ್ಣು ತುಂಬಿಸ್ತಾರೆ. ಫಸ್ಟಿಗೆ ಸ್ವಲ್ಪ ಮಣ್ಣು ಹಾಕೋದು. ಮತ್ತು ಎಲ್ಲ ಬಕೆಟ್ನಲ್ಲಿ ಬಾಳೆ ಗಿಡಗಳನ್ನು ತಂದಿರ್ತಾರೆ. ಸಣ್ಣ ಎಳೆ ಬಾಳೆ ಗಿಡಗಳಿದೆಲ್ಲ ತುಳಸಿ ಪೂಜೆಯ ತೋರಣ ಇದು. ಮತ್ತು ಮರದ ತೆಳು ಹಲಗೆಗಳನ್ನು 4 ಕಡೆ ಕೂರಿಸ್ತಾರೆ. ಈ ಹಲಗೆಗಳಲ್ಲಿ ನಾವು ಹಣತೆ ಇಟ್ಟು ದೀಪ ಹಚ್ತೇವೆ. ಕ್ಲೀನಿಂಗ್ ತೋರಣ ಎಲ್ಲ ಆದಮೇಲೆ ಇನ್ನು ರಂಗೋಲಿ ಹಾಕೋದು. ತುಳಸಿ ಕಟ್ಟೆಯ ಸುತ್ತಲೂ ಪೂರ್ತಿ ರಂಗೋಲಿ ಹಾಕಿದೆವು. ಹಾಗೆ ದನದ ಕೊಟ್ಟಿಗೆಗೆ ಇವತ್ತು ಗೋಪೂಜೆ ಇರುವ ಕಾರಣ ಅಲ್ಲಿಗೂ ರಂಗೋಲಿ ಹಾಕಿದ್ವಿ. ಹಾಗೆ ಮನೆ ಬಾಗಿಲಿಗೆ, ದೇವರ ಕೋಣೆಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ದೈವಸ್ಥಾನ ಉಂಟು, ಅಲ್ಲಿ ಕೂಡ ರಂಗೋಲಿ ಹಾಕಿದ್ವಿ. ಮಧ್ಯಾಹ್ನಕ್ಕೆ ಹಬ್ಬದ ಅಡುಗೆ ಮಾಡಿದ್ರು. ಮಾವಿನಕಾಯಿ ಇತ್ತು, ಸೊ ಅದರದ್ದೇ ಉಪ್ಪಿನಕಾಯಿ, ಚಟ್ನಿ, ಕೋಸಂಬರಿ, ಸೌತೆಕಾಯಿ ಪಲ್ಯ, ಪುಳಿಯೋಗರೆ, ಸಿಹಿ ಅವಲಕ್ಕಿ, ಅನ್ನ, ಹಪ್ಪಳ, ಸಾರು, ಕಾಯಿ ಹುಳಿ, ಪಾಯಸ ಎಲ್ಲ ಇತ್ತು. ಗಮ್ಮತ್ತು ಊಟ ಆಯಿತು ನಮ್ಮದು. ಈ ಹೂವೇನೀಗ ನೀವು ನೋಡ್ತಾ ಇದ್ದೀರಿ, ಇದು ಪಾದೆ ಹೂವು. ಈ ಹೂವು ದೀಪಾವಳಿಯ ಸಮಯದಲ್ಲೇ ಬೆಳೆಯೋದು, ಬೇರೆ ಯಾವ ಟೈಮ್ನಲ್ಲೂ ಸಿಗೋದಿಲ್ಲ. ಪಾದೆ ಕಲ್ಲಿನಲ್ಲಿ ಬೆಳೆಯುವ ಕಾರಣ ಇದಕ್ಕೆ ಪಾದೆ ಹೂವು ಅಂತ ಹೇಳಿ ಕರಿತೇವೆ. ತುಳಸಿ ಪೂಜೆ ಹಾಗೆ ಗೋಪೂಜೆಯ ದಿನ ಇದು ತುಂಬ ವಿಶೇಷ. ಹಾಗಾಗಿ ಅಲಂಕಾರಕ್ಕಾಗಿ ಇವತ್ತಿನ ದಿನ ನಾವು ಪಾದೆ ಹೂವನ್ನೇ ಬಳಸ್ತೇವೆ. ದೀಪಾವಳಿಯಿಂದ ಶುರುವಾಗುವ ತುಳಸಿ ಪೂಜೆ 12 ದಿನಗಳ ಕಾಲ ನಡೀತದೆ. ಈ 12 ದಿನ ಇದೇ ರೀತಿ ಪೂಜೆ ಮಾಡ್ತೇವೆ. ಮತ್ತು ಉತ್ಥಾನ ದ್ವಾದಶಿಯ ದಿನ ತುಳಸಿ ಹಾಗೂ ನೆಲ್ಲಿಕಾಯಿ ಗಿಡ ಅಂದರೆ ತುಳಸಿ ಹಾಗೆ ವಿಷ್ಣುವಿಗೆ ಮದುವೆ ಮಾಡಿ
ಪೂಜೆ ಮಾಡಿ ಹಬ್ಬ ಮುಗಿಸ್ತೇವೆ. ಈ ದಿನ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಅನ್ನದ ಜೊತೆ ನೆಲ್ಲಿಕಾಯಿ ಚಟ್ನಿ ಊಟ ಮಾಡ್ತೇವೆ. ಈ ವರ್ಷದ ಹೊಸ ಅಥವಾ ಫಸ್ಟ್ ನೆಲ್ಲಿಕಾಯಿ ಆದ ಕಾರಣ ಇದರಲ್ಲಿ ಮೆಡಿಸಿನಲ್ ಕಂಟೆಂಟ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಇದನ್ನೇ ಬೆಳಗಿನ ಫಸ್ಟ್ ಮೀಲ್ ಆಗಿ ತಗೊಳ್ತೇವೆ. ಪಾಡ್ಯದ ದಿನ ತುಳಸಿ ಪೂಜೆ ಆದ ಕೂಡಲೇ ಗೋಪೂಜೆ ಅಥವಾ ಗೋವರ್ಧನ ಪೂಜೆ ನಡೀತದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಗೋಮಾತೆಗೆ ವಿಶೇಷ ಸ್ಥಾನ ಉಂಟು. ದೀಪಾವಳಿಯ ಈ ವಿಶೇಷ ದಿನ ಗೋವುಗಳಿಗೆ ಮಾಡುವ ಪೂಜೆ ಸಾಕ್ಷಾತ್ ಭಗವಂತನಿಗೆ ಸಮರ್ಪಿತ ಅನ್ನೋದು ನಂಬಿಕೆ. ಈ ದಿನ ನಮ್ಮ ಮನೆಯಲ್ಲಿ ದನಕ್ಕೆ ಸ್ನಾನ ಮಾಡಿಸ್ತಾರೆ. ಪೂಜೆಗಿಂತ ಮೊದಲು ಕಾಲು ತೊಳಿಲಿಕ್ಕೆ ನೀರು ಕೊಡುವ ವಾಡಿಕೆ ಉಂಟು. ಅಂದರೆ 4 ಕಾಲಿಗೂ ನೀರು ಹಾಕ್ತಾರೆ. ಅರಿಶಿನ ಕುಂಕುಮ ಕೊಟ್ಟು ಪಾದೆ ಹೂವಿನ ಹಾರ ಹಾಕ್ತಾರೆ. ಮತ್ತು ಕಾಮಧೇನುವಿಗೆ ಪೂಜೆ ಮಾಡಿ ಆರತಿ ಮಾಡ್ತಾರೆ. ತಿನ್ನಲಿಕ್ಕೆ ಅಂತ ಹೇಳಿ ಮುಳ್ಳು ಸೌತೆಯ ಕಡುಬು ಕೊಡ್ತೇವೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಗೋಪೂಜೆ ನಡೀತದೆ. ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಖುಷಿಯಿಂದ ಆಚರಿಸಿದೆವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.